ಆಪರೇಷನ್ ಸಿಂಧೂರದ ಬಳಿಕ ರಾತ್ರಿ 12ರಿಂದ 1 ಗಂಟೆಯ ಸುಮಾರಿಗೆ ಪಾಕಿಸ್ತಾನ ಕೂಡ ಭಾರತದ ಹಲವು ನಗರಗಳನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಲಿಕ್ಕೆ ನೋಡಿದೆ. ಆದರೆ ಈ ಎಲ್ಲ ಅಟ್ಯಾಕನ್ನು ಭಾರತ S-400 ಅಥವಾ ಸುದರ್ಶನ ಚಕ್ರ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಯೂಸ್ ಮಾಡಿಕೊಂಡು ಎಲ್ಲದನ್ನು ಇಂಟರ್ಸೆಪ್ಟ್ ಮಾಡಿದೆ. ಇದರ ಕೆಪಬಿಲಿಟೀಸ್ ಬಗ್ಗೆ ನಾವು ಕಳೆದ ವಿಡಿಯೋಗಳಲ್ಲಿ ಕೂಡ ಮಾತನಾಡಿದ್ವಿ, ಈ ವಿಡಿಯೋದಲ್ಲಿ ಕೂಡ ಮಾತನಾಡಲಿಕ್ಕಿದ್ದೇವೆ. ಕರುನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಅವರು ಪಾಲ್ಘಾಮಲ್ಲಿ ನಡೆಸಿದಂತಹ ಟೆರರಿಸ್ಟ್ ಅಟ್ಯಾಕ್ನ ಹಿಂದೆ ಎಲ್ಲೆಲ್ಲಿ ಟೆರರ್ ಕ್ಯಾಂಪ್ಗಳಿತ್ತು ಅದನ್ನು ನಾವು ಹುಡುಕಿ ಹೊಡಿತೇವೆ ಅಂತ ಅವತ್ತೇ ಹೇಳಿದ್ವಿ. ಅದನ್ನು ಹೊಡೆದು ತೋರಿಸಿದ್ವಿ ಆಪರೇಷನ್ ಸಿಂಧೂರದ ಮೂಲಕ. ಆದರೆ ಆಪರೇಷನ್ ಸಿಂಧೂರ ಒನ್ ಡೇ ಇವೆಂಟ್ ಆಗಲಿಕ್ಕಿಲ್ಲ ಅಂತಕ್ಕಂಥದ್ದು ದೊಡ್ಡ ವಿಷಯ ಆಗ್ತದೆ. ಯಾಕಂದರೆ ಸರ್ವ ಪಾರ್ಟಿ ಅಂದರೆ ಆಲ್ ಪಾರ್ಟಿ ಮೀಟಿಂಗ್ ಏನು ನಡೆಯುತ್ತೆ ಅದರಲ್ಲಿ ಕಿರಣ್ ಜಿ ರಿಜ್ಜು ಮತ್ತು ರಾಜನಾಥ್ ಸಿಂಗ್ ಅವರು ಹೆಡ್ ಮಾಡಿದರು. ಕಿರಣ್ ಜಿ ರಿಜ್ಜು ಅದರಲ್ಲಿ ಹೇಳ್ತಾರೆ, ಈ ಒಂದು ಆಪರೇಷನ್ ಕುರಿತಾಗಿ ಪೂರ್ಣ ದಾಖಲೆಗಳನ್ನು ನಾವು ಕೊಡಲಿಕ್ಕಾಗಲ್ಲ, ಪೂರ್ಣ ನೋಟಿಸ್ಗಳನ್ನು ನಾವು ಕೊಡಲಿಕ್ಕಾಗಲ್ಲ, ಯಾಕಂದರೆ ಈ ಆಪರೇಷನ್ ಇನ್ನೂ ನಡೀತಾ ಇದೆ ಅಂತಕ್ಕಂಥದ್ದು. ಅಂದರೆ ಆಪರೇಷನ್ ಸಿಂಧೂರ್ 2.0 ಅಥವಾ ಆಪರೇಷನ್ ಸಿಂಧೂರೇ ನಡೀತಾನೆ ಇರತ್ತಾ ಒಂದು ಟೈಮ್ಗೆ ಅಂತಕ್ಕಂಥದ್ದು ದೊಡ್ಡ ವಿಷಯ ಆಗ್ತಾ ಇದೆ. ಯಾಕಂದರೆ ನಿಮಗೆ ನೆನಪಿರ್ಬೋದು, ನಾವು ಯಾವಾಗ ರಾತ್ರಿ 1:30ಕ್ಕೆ ಅಟ್ಯಾಕ್ ಮಾಡಿದ್ವೋ 25 ನಿಮಿಷಗಳಲ್ಲಿ ಇಡೀ 1:05ರಿಂದ 1:30 ಸಮಯದಲ್ಲಿ 25 ನಿಮಿಷದಲ್ಲಿ ಎಲ್ಲ ಒಂದು ಅಟ್ಯಾಕ್ ಪಾಯಿಂಟ್ಸ್ ಏನಿತ್ತು ನಿನ್ನೆ ಹೇಳಿದ ಹಾಗೆ ಆ ಎಲ್ಲ ಪಾಯಿಂಟ್ಗಳನ್ನು ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಹಿಜ್ಬುಲ್ ಮುಜಾಹಿದೀನ್ ಆಗಿರ್ಬೋದು, ಲಷ್ಕರ್ ಎ ತಯ್ಯಬಾ ಆಗಿರ್ಬೋದು, ಇದರ ಸುಮಾರು 9 ಸೈಟ್ಗಳನ್ನು ವಿತ್ ಪ್ರೆಸಿಷನ್ ಹೊಡೆದಾಕಿದ್ವಿ. ಅದಾದ ನಂತರ ಅವರಿಂದ ಅಟ್ಯಾಕ್ ಬಂದರೆ ಮಾತ್ರ ನಾವು ಎಸ್ಕಲೇಟ್ ಮಾಡ್ತೇವೆ, ವಿ ಆರ್ ನಾಟ್ ಹಿಯರ್ ಟು ಎಸ್ಕಲೇಟ್ ದ ಥಿಂಗ್ಸ್ ಅಂತ ಹೇಳಿದ್ವಿ. ಅಂದರೆ ನಾವೀಗ ಟೆರರ್ ಕ್ಯಾಂಪ್ಸ್ ಮೇಲೆ ಅಟ್ಯಾಕ್ ಮಾಡಿದ್ದೇವೆ, ಯಾವುದೇ ಒಂದು ಪಾಕಿಸ್ತಾನಿನ ಮಿಲಿಟರಿ ಆಗಿರ್ಬೋದು, ಸಿವಿಲಿಯನ್ಸ್ ಆಗಿರ್ಬೋದು, ಇವರ ಮೇಲೆ ಅಟ್ಯಾಕ್ ಮಾಡಿಲ್ಲ. ಇಲ್ಲಿ ಯೂಸ್ ಆಗಿರುವಂತಹ ಡ್ರೋನ್ಸ್ ಏನಿದೆ ಅದು ಬೆಂಗಳೂರಿನಲ್ಲಿ ನಿರ್ಮಿತವಾದಂತಹ ಕಾಮಿಕಾಜೆ ಡ್ರೋನ್ಸ್, ಸ್ಕೈ ರೇಪರ್, ಇಲ್ಲಿ ಹಾಕಿರ್ತೀನಿ, ಅದನ್ನು ನೀವು ನೋಡ್ಬೋದು. ಈ ಒಂದು ಡ್ರೋನ್ಸನ್ನು ಯೂಸ್ ಮಾಡಿಕೊಂಡು ನಾವು ಅಟ್ಯಾಕ್ ಮಾಡಿರುವಂಥದ್ದು. ದಿಸ್ ಇಸ್ ವಿತ್ ಪ್ರಿಸಿಷನ್. ಅಂದರೆ ಅದರ ಪ್ರಿಸಿಷನ್ ಹೇಗೆ ಅಂದರೆ, ಅಷ್ಟು ಮನೆಗಳಿದ್ರೂ ಕೂಡ ಯಾವ ಮನೆಗೆ ಟಾರ್ಗೆಟ್ ಲಾಕ್ ಆಗಿರುತ್ತೋ ಅಲ್ಲೇ ಮನೆಗೆ ಹೋಗಿ ಬ್ಲಾಸ್ಟ್ ಆಗುವಂಥದ್ದು. ಬ್ಲಾಸ್ಟ್ ಅಷ್ಟೇ ಅಲ್ಲ, ಮೊದಲ ಸಿಡಿತಲೆ ಬ್ಲಾಸ್ಟ್ ಆದ ನಂತರ ಉಳಿದ ಸಿಡಿತಲೆ ಒಳಗೆ ಹೋಗಿ ಕೂಡ ಮತ್ತೆ ಸಿಡಿಯೋ ಕಾರಣ ಅಲ್ಲಿರುವಂಥ ವ್ಯಕ್ತಿಗಳು ಕೂಡ ಸಾಯ್ತಾರೆ. ಅಂದರೆ ಪ್ರಿಸಿಷನ್ ಟೆರರ್ ಅಟ್ಯಾಕ್ಸನ್ನು ಮಾಡಲಿಕ್ಕೆ ಅಂತಲೇ ಇರುವಂತಹ ಒಂದಷ್ಟು ಡ್ರೋನ್ಗಳಾಗಿರ್ಬೋದು, ಸ್ಕ್ಯಾಲ್ಪ್ಗಳಾಗಿರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಅಟ್ಯಾಕ್ ಮಾಡಿದ್ವಿ. ಆದರೆ ಇದೇ ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ರಿವೆಂಜ್ ತೀರಿಸ್ಕೊಳ್ಳಿಕ್ಕೆ ಅಥವಾ ಒಂದು ಎಸ್ಕಲೇಷನ್ ಲ್ಯಾಡರಲ್ಲಿ ಮುಂದೆ ಹೋಗಲಿಕ್ಕೆ ಅವರಿಗೆ ಟೆರರ್ ಕ್ಯಾಂಪ್ಗಳಿಗೆ ಹೊಡಿಬೇಕು. ಆದರೆ ಭಾರತದಲ್ಲಿ ಒಂದು ಕೂಡ ಟೆರರ್ ಕ್ಯಾಂಪ್ಗಳು ಇಲ್ಲ. ನಾವು ಹೇಗೆ ಅವರ ಮರ್ಕಜ್ ಸುಭಾನಲ್ಲ ಹೊಡೆದ್ವಿ, ಮರ್ಕಜಿ ತಾಯ್ಬಾ ಹೊಡೆದ್ವಿ, ಆ ರೀತಿ ಯಾವುದೇ ಒಂದು ಟೆರರ್ ಕ್ಯಾಂಪ್ ನಮ್ಮ ಭಾರತದ ಒಳಗೆ ಇಲ್ಲದೆ ಇರೋ ಕಾರಣ ಅವರು ಒಂದಷ್ಟು ಸಿಟಿಗಳನ್ನು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಆರಿಸಿಕೊಂಡು ಅಲ್ಲಿಗೆ ಟಾರ್ಗೆಟ್ ಮಾಡಿ ಮಿಸೈಲ್ಸನ್ನು ಕಳಿಸಿದ್ದಾರೆ. ಆದರೆ ಅವುಗಳ ಹೆಸರನ್ನು ಹೇಳ್ತೇನೆ, ನಂತರ ಅದನ್ನು ಹೇಗೆಲ್ಲ ಇಂಟರ್ಸೆಪ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತನಾಡೋಣ. ಶ್ರೀನಗರ ಆಗಿರ್ಬೋದು, ಅವಂತಿಪುರ ಆಗಿರ್ಬೋದು, ಜಮ್ಮು ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಅಮೃತ್ಸರ್ ಆಗಿರ್ಬೋದು, ಅಧಂಪುರ ಆಗಿರ್ಬೋದು, ಜಲಂಧರ್ ಆಗಿರ್ಬೋದು, ಮತ್ತು ಚಂಡೀಗಢ, ಲುಧಿಯಾನ, ಬಟಿಂಡಾ, ನಲ್ಬಿಕಾನೇರ್, ಫಲೋಡಿ, ಭುಜ್, ಈ ನಿಟ್ಟಿನಲ್ಲಿ ಸುಮಾರಷ್ಟು ನಮ್ಮ ಸಿಟಿಗಳನ್ನು ಬೇಸ್ ಮಾಡಿಕೊಂಡು, ಅಂದರೆ ಟಾರ್ಗೆಟ್ ಮಾಡಿಕೊಂಡು ಅವರು ಮಿಸೈಲನ್ನು ಏನು ಕಳಿಸಿದ್ರು, ಚೈನೀಸ್ನ ಬ್ಯಾಲಿಸ್ಟಿಕ್ ಮಿಸೈಲ್, ಅಷ್ಟು ಚೈನೀಸ್ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತ ಅತ್ಯಂತ ಕ್ಷಮತೆಯಿಂದ S-400 ಅಂದರೆ ರಷ್ಯನ್ ಮೇಡ್ S-400 ಇದಾಗಿತ್ತು. ಇದು ಯಾವುದೇ ಒಂದು ಮಿಸೈಲ್ ಅಥವಾ ಒಂದು ಏರ್ಕ್ರಾಫ್ಟ್ ಬರ್ತಾ ಇರೋದನ್ನು 600 ಕಿಲೋಮೀಟರ್ ರೇಂಜ್ನಲ್ಲಿ ಡಿಟೆಕ್ಟ್ ಮಾಡುತ್ತೆ. ಆದರೆ ಇಂಟರ್ಸೆಪ್ಟ್ ಮಾಡುವಂಥದ್ದು 400 ಕಿಲೋಮೀಟರ್. ಆದರೆ ಒಂದನ್ನೇ ಇಂಟರ್ಸೆಪ್ಟ್ ಮಾಡಲ್ಲ, ಮಲ್ಟಿಪಲ್ ಇನ್ಕಮಿಂಗ್ಸನ್ನು ಇಂಟರ್ಸೆಪ್ಟ್ ಮಾಡುವಂಥ ಪವರ್ ಇರುವಂತಹ ಬ್ರಹ್ಮಾಸ್ತ್ರ ಇದು. ಒಂದು ನಿಟ್ಟಿನಲ್ಲಿ ಸುದರ್ಶನ ಚಕ್ರ ಅಂತ ಇದಕ್ಕೆ ಹೆಸರು ಕೊಡ್ತಾ ಇದ್ದಾರೆ S-400ಗೆ. ಇದು ಅಲ್ಲಿಂದ ಬರ್ತಕ್ಕಂತಹ ಎಲ್ಲ ಒಂದು ಮಿಸೈಲ್ಗಳನ್ನು ಪುಡಿಗಟ್ಟಿದೆ, ಅಂದರೆ ನ್ಯೂಟ್ರಲೈಸ್ ಮಾಡಿದೆ. ಅದು ಅದರ ವಿಡಿಯೋಗಳು ಕೆಲವೊಂದಷ್ಟು ಬರ್ತಾ ಇವೆ. ಅಂದರೆ ಆಕಾಶದಲ್ಲೇ ಇರುವಾಗ ಅದನ್ನು ನ್ಯೂಟ್ರಲೈಸ್ ಮಾಡುವಂಥದ್ದು, ಕೆಳಗೆ ಬೀಳದೇ ಇರುವಾಗ. ನಿಮಗೆ ಯಾರಿಗೂ ನಿದ್ರೆಯಲ್ಲಿ ಏನೇ ಪ್ರಾಬ್ಲಮ್ ಆಗದೇ ಇರುವ ಹಾಗೆ ನಮ್ಮ ಭಾರತ ಸರ್ಕಾರದ ಆರ್ಮಿ ಏನಿದೆ ಇದನ್ನೆಲ್ಲ ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಇದಾಗಿದೆ. ಆದರೆ ಈ ಒಂದು ಅಟ್ಯಾಕಿಗೆ ಭಾರತ ಸುಮ್ಮನಿತ್ತ ಅಂತ ನೋಡಿದರೆ, ನಮಗೆ ಬೆಳಗ್ಗೆಯಿಂದ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಪಠಾನ್ಕೋಟ್ ಆಗಿರ್ಬೋದು, ಇಲ್ಲೆಲ್ಲ ರಾವಲ್ಪಿಂಡಿ ಆಗಿರ್ಬೋದು, ಮತ್ತು ಕರಾಚಿ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಇಲ್ಲೆಲ್ಲ ಸುಸೈಡ್ ಡ್ರೋನ್ಸ್ಗಳು ಅವರ ಬಿಲ್ಡಿಂಗ್ಗಳ ಮೇಲೆ ಮತ್ತು ಆರ್ಮಿ ಚೀಫ್ಗಳ ಮನೆಗಳ ಮೇಲೆ ಹೋಗಿ ಬೀಳ್ತಾ ಇರುವಂಥದ್ದು ಅಂತ.
ಅದಾದ ನಂತರ ಮೇನ್ಲಿ ಒಂದು ರಾವಲ್ಪಿಂಡಿಯಲ್ಲಿ ಇದ್ದಂತಹ ಅವರ NQ-90 HQ-90 ಅನ್ಸುತ್ತೆ, ಅದನ್ನು ಭಾರತದ ಡ್ರೋನ್ಗಳು ಮತ್ತು ಏರ್ಕ್ರಾಫ್ಟ್ಗಳನ್ನ ಮಿಸೈಲ್ಗಳು ಅದನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ಕ್ಷಮತೆಯನ್ನು ತೋರಿಸಿದೆ. ಈ ಒಂದು HQ-9 ಏನಿತ್ತು ಅಥವಾ HQ-90 ಏನಿತ್ತು, ಇದು ಚೈನೀಸ್ ನಿರ್ಮಿತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿತ್ತು. ಇದರ ರೇಂಜ್ ಬಂದ್ಬಿಟ್ಟು 200 ಕಿಲೋಮೀಟರ್ ಇದ್ದಂಥದ್ದು. ಆದರೆ ಆ 200 ಕಿಲೋಮೀಟರ್ ರೇಂಜಲ್ಲಿ ಬಂದಂತಹ ಮಿಸೈಲ್ಗಳನ್ನು ಆಗಿರ್ಬೋದು ಅಥವಾ ಡ್ರೋನ್ಗಳನ್ನು ಇದು ಹೊಡೆಯಲಿಕ್ಕಾಗಲಿಲ್ಲ. ಯಾಕೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಯಾಕಂದರೆ ಚೈನೀಸ್ ಗೂಡ್ಸ್ನ ಮೇಲೆ ಜಾಸ್ತಿ ಅವಲಂಬಿತವಾಗಿರೋ ಪಾಕಿಸ್ತಾನ ಇವಾಗಾದರೂ ಬೆಲೆ ತೆರಬೇಕಾಯಿತು. ಯಾಕಂದರೆ ಇಲ್ಲಿ ಚೈನೀಸ್ ಮೇಡ್ HQ-90 ಎಲ್ಲ ಕಡೆ ಡಿಪ್ಲಾಯ್ ಮಾಡಿಟ್ಕೊಂಡು ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಅಂದ್ಕೊಂಡ್ರೆ ಅದು ಯಾವುದಕ್ಕೂ ಬರಲ್ಲ. ಆ ಏರ್ ಡಿಫೆನ್ಸ್ ಸಿಸ್ಟಮಿಂದ ಒಂದು ಇಂಟರ್ಸೆಪ್ಷನ್ ಇರಲಿ, ಆ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ನ್ಯೂಟ್ರಲೈಸ್ ಮಾಡಲಿಕ್ಕೆ ಭಾರತಕ್ಕೆ ಆಗಿದೆ ಅಂತಕ್ಕಂಥದ್ದು ದೊಡ್ಡ ವಿಷಯ. ಇದಾದ ನಂತರ ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಈ ಉಗ್ರವಾದಿಗಳಲ್ಲಿ ಒಬ್ಬನಾಗಿದ್ದ ರೌಫ್ ಏನಿದ್ದ, ಅಂದರೆ ಜಲಂಧರ್ಗೆ ಹೋಗ್ಬಿಟ್ಟು ಅವನು ನಮ್ಮ ಪ್ಲೇನನ್ನು ಹೈಜಾಕ್ ಮಾಡಿಕೊಂಡು ಇಲ್ಲಿ ಪಾರ್ಲಿಮೆಂಟ್ ಅಟ್ಯಾಕಲ್ಲಿ ನಾವು ಬಂಧಿತನಾಗಿದ್ದ ಒಬ್ಬ ಉಗ್ರವಾದಿಯನ್ನು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಯಾರು ಬಂದಿದ್ದ ರೌಫ್ ಅಂತಕ್ಕಂಥವನು, ಅವನ ಹತ್ಯೆ ಆಗಿದೆ. ಈ ಅಟ್ಯಾಕ್ಗಳಲ್ಲಿ ಅವನ ಹತ್ಯೆ ಆಗಿದೆ. ಇದೊಂದು ಒಳ್ಳೆಯ ಲೀಡ್. ನಾವು ಇದನ್ನು ನ್ಯಾಷನಲ್ ಲೆವೆಲಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತೋರಿಸ್ಕೊಳ್ಬೋದು. ಯಾಕಂದರೆ ಪಾಕಿಸ್ತಾನ ಇಂತಹ ಉಗ್ರವಾದಿಗಳಿಗೆ ನೆಲೆಯಾಗಿತ್ತು. ಕೇಳಿದ್ರೆ ಅವನು ಸತ್ತ, ಇವನು ಸತ್ತಿದ್ದಾನೆ, ಅವನು ನಮ್ಮಲ್ಲಿ ಇಲ್ಲ, ಇಲ್ಲಿಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ MEA ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಬ್ರೀಫ್ ಕೊಡ್ತಾ ಇರಬೇಕಾದ್ರೆ ನಮ್ಮ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನ ರೆಪ್ರೆಸೆಂಟೇಟಿವ್ ಏನಿದ್ದಾರೆ ಅವರು ವಿತ್ ಫೋಟೋ, ಅಂದರೆ ಪಾಕಿಸ್ತಾನ ಯಾವ ಲೆವೆಲ್ಗೆ ಇಳಿದಿದೆ ಅಂದರೆ ಭಾರತದ ಗಡಿಗೆ ಬಂದುಬಿಟ್ಟು ಪ್ರಾಣ ಕೊಡುವಂತಹ ಅವರ ಸೈನಿಕರನ್ನು ಅವರು ಕ್ಲೇಮ್ ಮಾಡ್ಕೊಳ್ಳಲ್ಲ ನಮ್ಮ ಸೈನಿಕರು ಅಂತ. ಆದರೆ ಅಲ್ಲಿ ಒಳಗಡೆ ಸತ್ತಿರುವಂತಹ ಉಗ್ರವಾದಿಗಳೇನಿದ್ದಾರೆ ಅವರ ಹೆಣಕ್ಕೆ ಪಾಕಿಸ್ತಾನ ಫ್ಲಾಗ್ ಕಟ್ಟೋದೇನು, ಅದನ್ನು ಎತ್ತಲಿಕ್ಕೆ ಪಾಕಿಸ್ತಾನದ ಮಿಲಿಟರಿ ಅಫಿಷಿಯಲ್ಸ್ ಹೋಗೋದೇನು, ಈ ಮಟ್ಟಿಗೆ ಒಂದು ಅಪೀಸ್ಮೆಂಟ್ ಟುವರ್ಡ್ಸ್ ದ ಟೆರರಿಸ್ಟ್ ಅವರು ತೋರಿಸ್ತಾ ಇದ್ದಾರೆ. ಯಾಕಂದರೆ ಅವರದ್ದೇ ಆದಂತಹ ರಕ್ಷಣಾ ಮಂತ್ರಿ ಹೇಳಿರೋ ಹಾಗೆ ಅಮೇರಿಕ ಹಾಗೂ ಗ್ಲೋಬಲ್ ವೆಸ್ಟಿಗೋಸ್ಕರ ನಾವು ಡರ್ಟಿ ಜಾಬ್ ಮಾಡ್ತಾ ಇದ್ದೇವೆ, ಟೆರರಿಸ್ಟನ್ನು ಸಾಕೋ ಡರ್ಟಿ ಜಾಬ್ ಅಂತ ಅವ್ರು ಹೇಳಿದರು. ಆದರೆ ಅದೇ ಟೆರರಿಸ್ಟ್ಗಳ ಹೆಣವನ್ನು ಹೊರಲಿಕ್ಕೆ ಪಾಕಿಸ್ತಾನದ ಆರ್ಮಿಯನ್ನು ಯುಟಿಲೈಸ್ ಮಾಡ್ತಾ ಇದ್ದಾರೆ, ಅವರ ಫ್ಲಾಗನ್ನು ಅದರ ಮೇಲೆ ಹೊದಿಸ್ತಾ ಇದ್ದಾರೆ. ಅಂದರೆ ಅವರವರನ್ನು ಯಾವ ಮಟ್ಟಿಗೆ ಸಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ. ಅದಲ್ಲದೆ ಈ ಮರ್ಕಜ್ ಸುಬಾನಲ್ಲ ಆಗಿರ್ಬೋದು, ಮರ್ಕಜೆ ತಾಯ್ಬಾ ಆಗಿರ್ಬೋದು, ಇವೆಲ್ಲದರಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಅಂದರೆ ಟೆರರಿಸ್ಟ್ಗಳು, ಅವ್ರು ಹೇಳುವಂಥದ್ದು ಅವರ ವಿದ್ಯಾರ್ಥಿಗಳು ಅಂತ. ಅವರ ಟ್ರೈನಿಂಗ್ ಏನಿರುತ್ತೆ ಅದೇ ಮೊದಲು ಒಂದು ವಾರ ನಾರ್ಮಲ್ ಟ್ರೈನಿಂಗು ಅವರ ಧರ್ಮದ ಬಗ್ಗೆ, ಅದ ನಂತರ ಇನ್ನೊಂದಷ್ಟು ಟ್ರೈನಿಂಗು ಒಂದು ವಾರ, ಅಥವಾ 3 ತಿಂಗಳ ಸ್ಪೆಷಲೈಸ್ಡ್ ಟ್ರೈನಿಂಗ್ ಏನಿರುತ್ತೆ. ಈ ಟ್ರೈನಿಂಗ್ ಸ್ಟೂಡೆಂಟ್ಸ್ ಏನಿದ್ರು 1000-2000 ಜನ ಆ ಕಡೆ ಈ ಕಡೆ ಎಲ್ಲರನ್ನು ಬೇರೆ ಕಡೆಗೆ ಮೊದಲೇ ಸ್ಥಳಾಂತರಿಸಿದ್ರು. ಖಾಲಿ ಮೊಹಮ್ಮದ್ ಅಜರ್ನ ಕುಟುಂಬದವರೇನಿದ್ರು ಅಲ್ಲಿ ಇದ್ದರು ಸುಬಾನಲ್ಲಾದಲ್ಲಿ, ಮರ್ಕಜ್ ಸುಬಾನಲ್ಲಾದಲ್ಲಿ. ಆ ಜೈಷೆ ಮೊಹಮ್ಮದಿನ ಆ ಒಂದು ಸೆಂಟರ್ ಏನಿದೆ ಅದನ್ನು ಬ್ಲಾಸ್ಟ್ ಮಾಡುವಾಗ ಅವನ 13ರ ಆಸ್ಪಾಸು ಅವನ ಸಂಬಂಧಿಕರು ತೀರಿ ಹೋಗಿದ್ದಾರೆ ಅಂತ ಒಂದು. ಇದಕ್ಕೆ ಪ್ರತೀಕಾರವನ್ನು ತೀರಿಸ್ಕೊಳ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಆದರೆ ಯಾವ ಮಟ್ಟಿಗೆ ತೀರಿಸ್ಕೊಳ್ತಾನೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಅದನ್ನೆಲ್ಲದನ್ನು ಡಿಫೆಂಡ್ ಮಾಡಲಿಕ್ಕೆ ಭಾರತದ ಗಡಿಯಲ್ಲಿ ಭಾರತೀಯ ಸೇನೆ ಯಾವತ್ತೂ ಸನ್ನದ್ಧವಾಗಿದೆ. ಅದಲ್ಲದೆ ಇನ್ನು ಯಾವ ಮಟ್ಟಕ್ಕೆ ಎಸ್ಕಲೇಷನ್ ಲ್ಯಾಡರ್ ಹೋಗುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಎಸ್ಕಲೇಷನಲ್ಲಿ 12-13 ಲ್ಯಾಡರ್ಸ್ ಅಂತ ನಾವು ಹೇಳ್ತೇವೆ. ಅಂದರೆ ಮೊದಲು ಮೀಟಿಂಗ್ಸ್ ಆಗುತ್ತೆ, ಅದ ನಂತರ ಎಸ್ಕಲೇಟ್ ಆಗಿ ಮೀಟಿಂಗ್ಸ್ ಆದ ನಂತರ ಅದನ್ನು ಕೇಳಲಿಲ್ಲ ಅಂದರೆ ಬಾರ್ಡರ್ ಸೈಡಲ್ಲಿ ಫೈರಿಂಗ್ಸ್ ಆಗಿರ್ಬೋದು, ಇದೆಲ್ಲ ಒಂದು ಎಸ್ಕಲೇಷನ್ ಮೀಟರಲ್ಲಿ ಇರುತ್ತೆ. ಈಗ ನಡೀತಾ ಇರುವಂಥದ್ದು ವಿ ಆರ್ ಆಲ್ರೆಡಿ ಇನ್ 30-40% ಆಫ್ ಎಸ್ಕಲೇಷನ್ ಅಂತ ಹೇಳ್ಬೋದು. ಇನ್ನು ಜಾಸ್ತಿ ಮಟ್ಟಕ್ಕೆ ಹೋದರೆ ಇದು ಪೂರ್ಣ ಹಂತದ ಯುದ್ಧವಾಗಿ ಟರ್ನ್ ಆಗಬಹುದು ಅಂತಕ್ಕಂಥದ್ದು ದೊಡ್ಡ ವಿಷಯ. ಆದರೆ ಅವರ ಬಳಿ 4 ದಿನಕ್ಕೆ ಬೇಕಾಗುವಷ್ಟು ಮಿಸೈಲ್ಸ್ ಇದೆ. ಇನ್ನು ಅವರಿಗೆ ಮಿಸೈಲ್ಸ್ ಇಲ್ಲ, ಅವರಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇಲ್ಲ, ಆರ್ಟಿಲರಿಗೆ ಒಳಗಡೆ ಹಾಕಲಿಕ್ಕೆ ಏನು ಉಪಕರಣಗಳಿಲ್ಲ. ಎಷ್ಟೇ ಒಂದು ಆರ್ಟಿಲರಿ ಇಟ್ಕೊಂಡ್ರೂ ಕೂಡ ಅದಕ್ಕೆ ಒಳಗೆ ಹಾಕಲಿಕ್ಕೆ ಇರುವಂತಹ ಬಾಂಬ್ಗಳು ಅಥವಾ ಸಿಡಿತಲೆಗಳು ಇವರ ಬಳಿ ಇಲ್ಲ. ಅಂದರೆ ಯುದ್ಧ ಹೇಗೆ ಮಾಡ್ತಾರೆ? ಈಸ್ ಇಟ್ ಅ ಬೆಸ್ಟ್ ಟೈಮ್ ಟು ಡಿವೈಡ್ ದಿಸ್ ಪಾಕಿಸ್ತಾನ್? ಅಂದರೆ ಬಲೂಚಿಸ್ತಾನವನ್ನು ಸಪ್ರೇಟಾಗಿ, ಸಿಂಧ್ ಪಾಕಿಸ್ತಾನವನ್ನು ಸಪ್ರೇಟಾಗಿ, ಪಂಜಾಬ್ ಪಾಕಿಸ್ತಾನವನ್ನು ಸಪ್ರೇಟಾಗಿ, ಪಖ್ತೂನ್ವಾ ಭಾಗವನ್ನು ಸಪ್ರೇಟಾಗಿ ಮಾಡಲಿಕ್ಕೆ ಇದೊಂದು ಆಪ್ಟ್ ಟೈಮಾ? ನಮ್ಮ ಇಡೀ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅದನ್ನು ಭಾರತದ ತೆಕ್ಕೆಗೆ ಮತ್ತೆ ತಗೊಳ್ಳಿಕ್ಕೆ ಇದು ಒಳ್ಳೆಯ ಸಂದರ್ಭವ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಚೀನಾ ಕೂಡ ಇದನ್ನು ಟೆರರಿಸ್ಟ್ ವಿರುದ್ಧ ನಡೀತಾ ಇರುವಂತಹ ಅಟ್ಯಾಕ್ ಅಂತಲೇ ನೋಡ್ತಾ ಇದೆ ಹೊರತು ಪಾಕಿಸ್ತಾನದ ಮೇಲೆ ನಡೆದಂಥ ಅಟ್ಯಾಕ್ ಅಂತ ನೋಡ್ತಾ ಇಲ್ಲ. ಚೈನಾ ಕೂಡ ಒಂದು ಸ್ಟ್ಯಾಂಡನ್ನು ಮೇಂಟೈನ್ ಮಾಡ್ತಾ ಇದೆ. ಈಗ ಸದ್ಯಕ್ಕೆ ಟರ್ಕಿ ಅವರ ಬೆನ್ನಿಗೆ ನಿಂತರೂ ಕೂಡ ಚೀನಾ ಕೂಡ ಅವರ ಬಳಿಗೆ ಬಂದರು. ನಮ್ಮ ಬಳಿ ಇಸ್ರೇಲ್ ಇದೆ,
ಅಮೆರಿಕ ಇದೆ, ರಷ್ಯಾ ಇದೆ. ನಿಟ್ಟಿನಲ್ಲಿ ಎಲ್ಲರ ಸಪೋರ್ಟ್ ನಮಗೆ ಇರೋದ್ರಿಂದ, ಗ್ಲೋಬಲಿ ಜಪಾನ್ ಕೂಡ ನಮಗೆ ಸಪೋರ್ಟ್ ಇರೋದ್ರಿಂದ ಪಾಕಿಸ್ತಾನದನ್ನು ಯುದ್ಧದಲ್ಲಿ ಮಣಿಸಲಿಕ್ಕೆ ಅವರ ಬಳಿ ಫಾರಿನ್ ಎಕ್ಸ್ಚೇಂಜ್ ಕೂಡ ಇಲ್ಲ, ಬೇಗದಲ್ಲಿ ಆಗುವಂತಹ ಕೆಲಸ. ಆದ ಕಾರಣ ಅವರನ್ನು ಮತ್ತೆ ತುಂಡು, ಹೇಗೆ ಬಾಂಗ್ಲಾದೇಶವನ್ನು ತುಂಡು ಮಾಡಿಬಿಟ್ಟು ಈಸ್ಟ್ ಪಾಕಿಸ್ತಾನ ಇದ್ದದನ್ನು ಬಾಂಗ್ಲಾದೇಶ ಮಾಡಿದ್ದು, ಆ ನಿಟ್ಟಿನಲ್ಲಿ ಬಲೂಚಿಸ್ತಾನ್, ಪಖ್ತೂನ್ವಾ ಈ ನಿಟ್ಟಿನಲ್ಲಿ ಎಲ್ಲರನ್ನೂ ತುಂಡು ಮಾಡುವಂತಹ ಕಾರ್ಯಕ್ಕೆ ಭಾರತ ಇಳಿಬೇಕಾ ಅಂತಕ್ಕಂಥದ್ದು ದೊಡ್ಡ ಒಂದು ಪ್ರಶ್ನೆ ಆಗ್ತಾ ಇದೆ. ಇದಾಗಿತ್ತು ವೀಕ್ಷಕರೇ ಇವತ್ತಿನ ಅನಾಲಿಸಿಸ್ ವಿಡಿಯೋ. ನಾನು ನಿಮ್ಮ ಧರಣೀಶ್ ಹೆಗ್ಡೆ, ಧನ್ಯವಾದಗಳು.